ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ತಾಯಿ ಮನೆ ಮಂದವರಿಗೆ ಹೋಗಿ ಬರಬೇಕಾಗಿತ್ತು. ನಮ್ಮದೊಂದು ಸ್ವಲ್ಪ ಹರಕೆ ಇತ್ತು. ಬೇಗ ಹೋದರೆ ಬೇಗ ಬರ್ಬೋದಲ್ಲ ಅಂತ ನೈಟ್ ಪುರದಮ್ಮದಲ್ಲೇ ಸ್ಟೇ ಆಗಿದ್ವಿ. ಪುರದಮ್ಮದಲ್ಲೇ ನಮ್ಮ ಚಿಕ್ಕಮ್ಮ ಎಲ್ಲ ಬರಬೇಕಾಗಿತ್ತು. ಅದಕ್ಕೇ ಇಲ್ಲಿಂದನೇ ಹೊರಟ್ವಿ. ಆಲ್ಮೋಸ್ಟ್ ಎಲ್ಲರ ಫ್ಯಾಮಿಲಿ ಈ ಥರದೊಬ್ಬರು ಇದ್ದೇ ಇರ್ತಾರೆ. ನಮ್ಮ ಚಿಕ್ಕಮ್ಮ ಎಲ್ಲಾದರೂ ಹೋಗಬೇಕು 8 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಅಂತ ಹೇಳಿದ್ರೆ ನಮ್ಮ ಚಿಕ್ಕಮ್ಮ ರೆಡಿ ಆಗೋದೇ 11 ಗಂಟೆ ಆಗಿರುತ್ತೆ. ನಮ್ಮ ಚಿಕ್ಕಮ್ಮನೇ ಲೇಟಾಗಿ ರೆಡಿ ಆಗುತ್ತಲ್ಲ ಅಂತ ನಾವು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ, ಲೇಟಾಗಿ ರೆಡಿ ಆಗ್ತೀವಿ. ಆದರೆ ಇವತ್ತೇನಂದರೆ ಎಲ್ಲ ಉಲ್ಟಾಗಿತ್ತು. ನಮ್ಮ ಚಿಕ್ಕಮ್ಮ ನಾವು ಎದ್ದೇಳೋಕ್ಕಿಂತ ಮುಂಚೆನೇ ರೆಡಿಯಾಗಿದ್ದರು. ಯಾವಾಗಲೂ ನನಗೆ ಹೇಳ್ತೀರಾ ನಾನು ಇವತ್ತು ಬೇಗ ರೆಡಿ ಆಗ್ತೀನಿ ಅಂತ ಹೇಳಿಬಿಟ್ಟು ಬೇಗನೆ ರೆಡಿಯಾಗಿದ್ದರು. ಆಲ್ಮೋಸ್ಟ್ ಎಲ್ಲರ ಫ್ಯಾಮಿಲಿ ಈ ಥರದೊಬ್ಬರು ಇದ್ದೇ ಇರ್ತಾರೆ. ಇನ್ನು ಎಲ್ಲರೂ ಹತ್ಕೊಂಡು ಗಾಡಿಗೆ ಹೊರಟಿ ಹೋಗ್ತಾ ಇದ್ದೀವಿ. ಇನ್ನು ತಿಂಡಿ ಎಲ್ಲನೂ ನಮ್ಮಮ್ಮನೇ ಮಾಡ್ಕೊಂಡು ಬರ್ತೀನಿ ಅಂದಿದ್ರು. ಅದಕ್ಕೇ ಆನ್ ದಿ ವೇ ಅಲ್ಲಿ ಎಲ್ಲಾದರೂ ತಿಂಡಿ ತಿನ್ಕೊಳ್ಳೋಣ ಅಂತ ಹೊರಟು ಹೋಗ್ತಾ ಇದ್ದೀವಿ. ನಿಮ್ಮನ್ನೆಲ್ಲ ನಾನು ಯೂಟ್ಯೂಬ್ ಚಾನಲಿಗೆ ಹಾಕ್ತೀನಿ, ಹಾಯ್ ಮಾಡಿ ಒಂಚೂರು. ಹೊರಟಿ ಹೋಗೋ ಅಷ್ಟೊತ್ತಿಗೆ 10 ಗಂಟೆ 10:15 ಮೇಲಾಗಿತ್ತು. ತುಂಬ ಬಿಸಿಲಿತ್ತು. ಅನ್ಸುತ್ತೆ ಈ ಬಿಸಿಲಲ್ಲೆಲ್ಲೂ ಹೋಗಬಾರ್ದು ಅಂತ, ಅಷ್ಟು ಬಿಸಿಲಿರುತ್ತೆ. ಆಮೇಲೆ ತುಂಬ ಸೆಕೆ ಕೂಡ. ಅಷ್ಟು ಬಿಸಿಲಿಗೆ ಸೆಕೆಗೆ ಗಾಡಿ ಒಳಗಡೆ ಕೂರೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು. ಇನ್ನು ನಮ್ಮನೆ ಮಂದೇರಿಗೆ ಹೋಗೋ ರೂಟಲ್ಲೇ ರಾಮನಾಥ್ಪುರದ್ದು ಹೊಳೆ ಕೂಡ ಸಿಗುತ್ತೆ. ನಾವೆಲ್ಲ ಈಗಲೂ ನೆನಪಿದೆ, ಸಣ್ಣ ಮಕ್ಕಳಲ್ಲಿ ಆ ಹೊಳೆಲಿ ಆಟ ಆಡಿದ್ವಿ. ಆ ಹೊಳೆಲಿ ಒಂದು ಗುಹೆ ಥರ ಇದೆ, ಆ ಗುಹೆ ಒಳಗಡೆ ನುಗ್ಗಿಸಿ ಆಚೆ ಕಡೆ ಕರ್ಕೊಂಡು ಬರ್ತಾರೆ. ನಾವೇನಾದ್ರೂ ತಪ್ಪು ಮಾಡಿದರೆ ಅದರೊಳಗಡೆ ದೇವ್ರು ಇರ್ತಾನೆ, ಅವನ್ನೆಲ್ಲನೂ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾಯಿದ್ರು. ಈಗಲೂ ನನಗೆ ನೆನಪಿದೆ. ಜಾಸ್ತಿ ಬಿಸಿಲಿತ್ತಲ್ಲ, ಹೊಳೆಲಿ ಅಷ್ಟು ನೀರೇ ಇಲ್ಲ, ಕಲ್ಲೆಲ್ಲ ಹಾಗೆ ಕಾಣಿಸ್ತಿದ್ದಾವೆ. ತುಂಬ ಬಿಸಿಲಿತ್ತು, ಹೊಳೆಲಂತೂ ನೋಡೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ನೀರು ಕಮ್ಮಿ ಇತ್ತು. ದೇವಸ್ಥಾನ ಹತ್ರ ರೀಚ್ ಆದ್ವಿ. ನಾಳೆ ಬೇರೆ ದೇವಸ್ಥಾನದಲ್ಲಿ ಜಾತ್ರೆ ಇತ್ತು. ನಮ್ಮ ಚಿಕ್ಕಮ್ಮವರು ದೇವರಿಗೆ ಹೂ ತೊಗೊತಾ ಇದ್ದಾರೆ. ಇಬ್ಬರೂ ಹೆಣ್ಣಿಗೆ ಎಣ್ಣೆ ಶಸ್ತ್ರು ಅಂತ ಅಷ್ಟು ಇಲ್ಲದೇ ಹೇಳಲ್ಲ. ನಾವು ಪಕ್ಕದವ್ರ ಹತ್ರ ಹೂ ತೊಗೊಂಡ್ವಿ ಅಂತ ಈಗ ಆಂಟಿ ಎಷ್ಟು ಚರ್ಚೆ ಮಾಡ್ತಾಯಿದ್ರು ಗೊತ್ತಾ. ಆ ಕಡೆ ಅಂಗಡಿಗೆ ಹೋಗಿ ನಿಂತ್ಕೊಳ್ಳಿ, ನಮ್ಮ ಅಂಗಡಿಗೆ ಗಿರಾಕಿ ಬರಲ್ಲ ಅಂತ ಏನೇನೋ ಹೇಳಿ ಕೂಗಾಡ್ತಾಯಿದ್ರು. ಇನ್ನು ನಿಮ್ಮ ಹತ್ರನೇ ಹೂ ತೊಗೊಳ್ತೀವಿ, ಒಂದು ಮಾರು ಕೊಡಿ ಅಂದರೆ ಒಂದೊಂದು ಸತಿ ಒಂದೊಂದು ರೇಟ್ ಹೇಳ್ತಾಯಿದ್ರು. ಇನ್ನು ಊಟಕ್ಕೆ ನಿಂಬೆಹಣ್ಣೆಲ್ಲ ಬೇಕಾಗಿತ್ತು, ಮತ್ತು ಗಾಡಿ ಪೂಜೆಗೂ ನಿಂಬೆಹಣ್ಣು ಬೇಕಾಗಿತ್ತು. ನಿಂಬೆಹಣ್ಣೆಲ್ಲನೂ ತೊಗೊಂಡು ಹೊರಟು ಹೋಗ್ತಾಯಿದ್ದೀವಿ. ನಾನು ನಮ್ಮ ತಮ್ಮ ನಗಾಡ್ತಾಯಿದ್ವಿ ಇವ್ರು ಚರ್ಚೆ ಮಾಡೋದು ನೋಡಿ. ಇನ್ನು ನಾಳೆ ಈ ದೇವ್ರದ್ದು ಜಾತ್ರೆ ಇತ್ತು. ಜಾತ್ರೆಗೆ ಅಂತ ತೇರೆಲ್ಲನೂ ರೆಡಿ ಮಾಡ್ತಾಯಿದ್ರು. ನಾವು ಇದೇ ಫಸ್ಟ್ ಈ ಥರ ತೇರು ನೋಡಿದ್ದಿತ್ತು. ಎಲ್ಲರೂ ದೇವರಿಗೆ ಹೂ ತೊಗೊಂಡೋಗ್ತಾರೆ. ನಾನಿಲ್ಲಿ ಪಾಲಕ್ ಸೊಪ್ಪು ತೊಗೊಂಡು ಹೋಗ್ತಾಯಿದ್ದೀನಿ. ಯಾಕೆಂದರೆ ಇಲ್ಲಿ ಅಷ್ಟೊಂದು ಚೀಪಾಗಿ ಸಿಗುತ್ತೆ ಎಲ್ಲ ವಸ್ತುಗಳು, ತರಕಾರಿಗಳು. ಇನ್ನು ನಮ್ಮ ಚಿಕ್ಕಮ್ಮಂದಿರು ಇಬ್ಬರು ಮಡ್ಲಕ್ಕಿ ಕೊಡಬೇಕಾಗಿತ್ತು ಅಂತ ಮಡ್ಲಕ್ಕಿ ಕೊಟ್ಟರು. ಇನ್ನು ಈ ದೇವರಿಗೆ ಪ್ರಿಯಪಟ್ಟಣದಮ್ಮ ಮತ್ತು ಸ್ಮಶಾನದಮ್ಮ ಅಂತಲೂ ಕೂಡ ಕರೀತಾರೆ. ಈ ತಾಯಿಗೆ ಹಂದಿ, ಕೋಳಿ, ಕುರಿ ಈ 3 ಆಗುತ್ತೆ. ಇನ್ನು ಈ 3 ಬಲಿ ಕೊಟ್ಟು ಯಾವುದೇ ಕಾರಣಕ್ಕೂ ತಾಯಿ ದರ್ಶನ ಮತ್ತೆ ಮಾಡೋಂಗಿಲ್ಲ. ಈ ತಾಯಿನ ಸ್ಮಶಾನದಮ್ಮ ಅಂತಲೂ ಕೂಡ ಕರೀತಾರೆ. ಅದಕ್ಕೋಸ್ಕರನೇ ಎಷ್ಟೋ ಜನ ಇಲ್ಲಿ ತಡೆ ಓಡಿಸೋಕ್ಕೆ, ಮಾಟ ಮಂತ್ರ ಮಾಡಿಸೋಕ್ಕೆ ಬರ್ತಾ ಇರ್ತಾರೆ. ಎಷ್ಟೋ ಜನರ ನಂಬಿಕೆ ಈ ಸ್ಮಶಾನದಮ್ಮ ಮಾಟ ಮಂತ್ರ ತಡೆಗಳನ್ನೆಲ್ಲನೂ ಕಾಪಾಡ್ಕೊತಾಳೆ ಅಂತ. ಇನ್ನು ಯಾರಾದ್ರೂ ಹೊಸದಾಗಿ ಏನಾದರೂ ತೊಗೊಂಡು ಬಂದಿದ್ರೆ, ಗಾಡಿಗಳು, ಕಾರ್ಗಳು ಆ ಥರ ಏನಾದರೂ ತಂದಿದ್ರೆ ಈ ತಾಯಿ ಹತ್ರ ಬಂದು ಪೂಜೆ ಮಾಡಿಸ್ತಾರೆ. ಇನ್ನು ನಾಳೆ ಜಾತ್ರೆ ಬೇರೆ ಇತ್ತಲ್ಲ, ಎಲ್ಲ ಕಡೆನೂ ಶಾಮಿಯಾನ ಹಾಕಿದ್ರು. ನಾವು ಬೇರೆ ಕೋಳಿ ತೊಗೊಂಡು ಹೋಗಿದ್ವಿ. ಎಲ್ಲೂ ಕೋಳಿ ಕಟ್ ಮಾಡೋರಿರಲಿಲ್ಲ, ಕ್ಲೀನ್ ಮಾಡೋರಿರಲಿಲ್ಲ. ಮುಂದೆ ಎಲ್ಲರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀವಿ. ಅನ್ನ
ನಮ್ಮ ಫ್ಯಾಮಿಲಿಲಿ ಮೇನ್ ಶೆಫ್ ನಮ್ಮಮ್ಮನೇ. ಎಲ್ಲಿಗೆ ಹೋದರೂ ಏನೇ ಫಂಕ್ಷನ್ ಮಾಡಿದ್ರು ನಮ್ಮಮ್ಮನ ಡ್ಯೂಟಿ ಅಡುಗೆ ಮಾಡೋದೇ. ನಮ್ಮದು ಡ್ಯೂಟಿ ಏನಿದ್ರು ಎಲ್ಲನೂ ಕಟ್ ಮಾಡಿ ನಮ್ಮಮ್ಮಂಗೆ ಏನೇನು ಬೇಕೋ ಕೊಡೋದು. ಯಾವಾಗಲೂ ಅಷ್ಟೇ, ಎಲ್ಲೇ ಹೋದ್ರೂ ನಮ್ಮಮ್ಮನೇ ಅಡುಗೆ ಮಾಡ್ಕೊತಾರೆ. ನಮ್ಮ ಚಿಕ್ಕಮ್ಮ ಬೇರೆ ಯಾವಾಗ್ಲೂ ಕ್ಲೀನು ಅಂತ ಇರ್ತಾರೆ. ನನ್ನ ತಮ್ಮಂಗೆ ಎಷ್ಟು ರೋದನೆ ಕೊಡ್ತಿದ್ದಾರೆ ಅಂದರೆ ನಮ್ಮ ಚಿಕ್ಕಮ್ಮ, ನನ್ನ ತಮ್ಮ ನಾನು ಬಸ್ ಹತ್ಕೊಂಡು ಹೋಗ್ತೀನಿ ಅನ್ನೋದೊಂದು ಬಾಕಿ ಇತ್ತು, ಅಷ್ಟು ರೋದನೆ ಕೊಡ್ತಾಯಿದ್ರು. ಸೌತೆಕಾಯಿ ಮೇಲ್ಗಡೆ ಸಿಪ್ಪೆ ತೆಗಿ, ಸೌತೆಕಾಯಿ ತೊಳ್ಕೊಂಡು ಬಾ, ಸೌತೆಕಾಯಿ ಕುಯ್ಕೊಂಡು ಬಾ ಅಂತ. ಆಮೇಲೆ ಅಲ್ಲಿಡಬೇಡ, ಇಲ್ಲಿಡಬೇಡ, ಅಲ್ಲಿ ಮಣ್ಣಾಗಿದೆ, ಇಲ್ಲಿ ಮಣ್ಣಾಗಿದೆ ಅಂತ. ಫಾರಮ್ ಮತ್ತು ಬೈಲರ್ ಎರಡನ್ನೂ ತೊಗೊಂಡೋಗಿದ್ವಿ. ಹಾಗೆ ಎರಡನ್ನೂ ಗೊಜ್ಜು ಥರ ಮಾಡ್ತಿದ್ದಾರೆ ಅಮ್ಮ. ಯಾರಲ್ಲ ಅವಳು ಹುಡುಗಿ ದೇವ್ ಥರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ನನಗೆ ಮೋಸ್ಟ್ ಗುಡ್ ನ್ಯೂಸ್ ಏನಂದರೆ ನನ್ನ ಮಗಳು ಹೆಜ್ಜೆ ಆಗ್ತಿದ್ದಾಳೆ. ಸಖತ್ ಖುಷಿ ಆಗೋಯ್ತು. ಯಾವ ತಾಯಿ ಖುಷಿ ಇರಲ್ಲ ಅಲ್ವಾ, ಮಕ್ಕಳು ನಡೀತಿದ್ದಾವೆ ಅಂದರೆ. ಸಖತ್ ಖುಷಿ ಆಗ್ತಿದೆ. ಇನ್ನು ಅಡುಗೆ ಎಲ್ಲನೂ ಮಾಡಿ ದೇವ್ರಿಗೆ ಎಡೆ ಕೊಡಬೇಕು. ದೇವ್ರನ್ನ ಕಲ್ಲಲ್ಲಿ ಮಾಡಿ ಅಲ್ಲೇ ಎಡೆ ಕೊಡಬೇಕು. ನಮ್ಮ ಮನೆಯವ್ರು ಎಡೆ ಕೊಡ್ತಾಯಿದ್ದಾರೆ. ನಮ್ಮದೆಲ್ಲ ಪೂಜೆ ಆಗಿತ್ತು, ನಮ್ಮ ಮನೆಯವ್ರು ಪೂಜೆ ಮಾಡ್ಕೊತಿದ್ದಾರೆ. ಇನ್ನು ನಮ್ಮ ಚಿಕ್ಕಪ್ಪಂಗೆ ದೇವ್ರು ಬರೋದೊಂದು ಬಾಕಿ ಇತ್ತು. ನಮ್ಮ ಆಂಟಿ ಎಳ್ಳೀರು ಕೊಡೋಕ್ಕೆ ಅಂತ ಎಳ್ಳೀರನ್ನ ಲೋಟಕ್ಕೆ ಹಾಕಿಟ್ರು. ನಮ್ಮ ಚಿಕ್ಕಪ್ಪ ಅದ್ರೊಳಗೆ ಕೈ ಹಾಕ್ಬಿಟ್ರು. ಇನ್ನೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಹೊರಗಡೆ ಹೋಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಹಾಸನಿಗೆ ಬೇರೆ ಹೋಗಬೇಕಾಗಿತ್ತಲ್ಲ, ಟೈಮ್ ಆಗುತ್ತೆ ಅಂತ ಬೇಗ ಎಲ್ಲರೂ ಹೊರಟ್ವಿ. ಇನ್ನು ಮಕ್ಕಳು ತುಂಬ ಸೆಕೆ ಬೇರೆ ಇತ್ತು, ಊಟ ಮಾಡಿದರು. ಸೆಕೆಗೆ ಬೇಗನೆ ಮನ್ಕೊಂಡ್ರು. ಹಾಸನಲ್ಲಿ ಆಗಲೇ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು. ಗುಡುಗು ಎಲ್ಲ ಸ್ಟಾರ್ಟಾಗಿ ಮಳೆ ಹನಿ ಕೂಡ ಬೀಳ್ತಾಯಿತ್ತು. ಇದೇ ಥರ ಮಳೆ ಬಂದರೆ ಚೆನ್ನಾಗಿರುತ್ತೆ, ಆದರೆ ಬರೀ ಒಂದೇ ದಿನ ಬಂದೋಗ್ತಿದೆ ಇಲ್ಲಿ. ಒಂದು ಅರ್ಧ ಗಂಟೆ ಚೆನ್ನಾಗಿ ಮಳೆ ಬಂತು. ತುಂಬ ಗಾಳಿ ಬಂದ ಮೇಲೆ ಮಳೆ ಬಂದಿದ್ದು. ಗಾಳಿ ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿ ಮಳೆ ಬರ್ತಿತ್ತು. ಇನ್ನು ಚಿಕ್ಕಮ್ಮನೆಲ್ಲ ಅವ್ರ ಮನೆಗೆ ಬಿಟ್ಟು ವಾಪಸ್ ಬಂದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಬಾಯ್.